ಕರ್ತನ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ವಾಕ್ಯದ ಸಂದೇಶದ ತಾತ್ಪರ್ಯ ಏನಂದರೆ, ದೇವರ ಸೇವೆಗಾಗಿ ಮತ್ತು ದೇವರಿಗಾಗಿ ಬರುವಂಥ ಮನುಷ್ಯನು ಬಿಟ್ಟು ಬರಬೇಕು ಎಂಬುದಾಗಿ ಹೇಳಿ ಕೆಲವೊಂದು ಸಂದೇಶಗಳನ್ನು, ಚಿಕ್ಕದಾಗಿರುವಂಥ ಸಂದೇಶಗಳನ್ನು ನಾವೇನು ಮಾಡೋಣ, ಸ್ಟಾರ್ಟ್ ಮಾಡೋಣ. ಈ ಮತ್ತಾಯನ ಬರೆದ ಸುವಾರ್ತೆ ಅದರ 19ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ಒಂದೇ ಒಂದು ವಾಕ್ಯಗಳನ್ನು ನಾವು ಓದಿಕೊಂಡು ಧ್ಯಾನ ಮಾಡೋಣ. ಅದು ಯೇಸು ಕ್ರಿಸ್ತನು, ಆಮೇಲೆ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ತನ್ನ ಸೇವೆ ಜೀವನದಲ್ಲಿ ಜೊತೆಯಲ್ಲಿ ಸೇವೆ ಮಾಡುವಾಗ, ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಾಗ ಒಂದು ಮುಖ್ಯವಾದಂಥ ಪ್ರಶ್ನೆಗಳನ್ನು ಕೇಳ್ತಾನೇನೆಂದರೆ, 27ನೇ ವಾಕ್ಯದಲ್ಲಿ 19ನೇ ಅಧ್ಯಾಯ, ಆಗ ಪೇತ್ರನು ಆತನನ್ನು, ಇಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೆವು, ನಮಗೆ ಏನು ದೊರಕುವುದು ಎಂದು ಯೇಸು ಕ್ರಿಸ್ತನನ್ನು ಕೇಳಿದ. ನನ್ನ ಆತ್ಮದೇವ ಜನರೇ, ಪೇತ್ರನ ಕಾಲದಲ್ಲಿ ಪೇತ್ರನು ಬಿಟ್ಟು ಬಂದಿರುವಂಥದ್ದೇನು? ಪೇತ್ರನಿಗೆ ಅಷ್ಟೊಂದು ದೊಡ್ಡ ಐಶ್ವರ್ಯವಂತನ ಮನೆ, ಆಸ್ತಿ, ಅಂತಸ್ತು, ಬಂಗಾರ, ಬೆಳ್ಳಿ, ನಾಣ್ಯಗಳು ಇವೇನಾದರೂ ಪೇತ್ರನ ಮನೆಯಲ್ಲಿ ತುಂಬಿಕೊಂಡಿದ್ದವ? ಹಾಗಾದರೆ ಪೇತ್ರನು ಬಿಟ್ಟು ಬಂದಿರತಕ್ಕಂಥ, ನಾವು ಎಲ್ಲ ಬಿಟ್ಟು ಬಂದೆವು ಅಂತ ಹೇಳ್ತಾನಲ್ಲ, ಹಾಗಾದರೆ ಪೇತ್ರನು ಏನು ಬಿಟ್ಟು ಬಂದಿರಬಹುದು? ಯಾವುದನ್ನು ಬಿಟ್ಟು ಯೇಸು ಕ್ರಿಸ್ತನಿಗಾಗಿ ಬಂದಿರಬಹುದು ಅಂತ ಕೇಳಿದಾಗ, ನಮಗೆ ಇಲ್ಲಿ ಅದೇ ಸುವಾರ್ತೆಗಳಲ್ಲಿ ಗೊತ್ತಿರುವಂಥ ವಿಷಯ ಏನಂದರೆ, ಏನು ಬಿಟ್ಟು ಬಂದ ಅಂತ ಕೇಳಿದಾಗ 4ನೇ ಅಧ್ಯಾಯದಲ್ಲಿ ಹೇಳ್ತದೇನೆಂದರೆ, ಇಗೋ ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು. ಏನು ಬಿಟ್ಟ? ಒಂದು ತಂದೆ ತಾಯಿಯನ್ನು ಬಿಟ್ಟಂತೆ, ಒಂದು ಬಲೆಯನ್ನು ಬಿಟ್ಟು, ಸಮುದ್ರವನ್ನು ಬಿಟ್ಟು, ಮೀನು ಹಿಡಿಯೋದನ್ನು ಬಿಟ್ಟು ಯೇಸು ಕ್ರಿಸ್ತನು ಕರೆದಾಗ ಸೇವೆ ಮಾಡೋದಕ್ಕೋಸ್ಕರ ಅವನು ಬಂದು ಬಿಟ್ಟ. ಮೀನ ಹಿಡಿಯೋದಕ್ಕೋಸ್ಕರ ನಿಂತಿರುವಂಥ ಪೇತ್ರನನ್ನು ದೇವರು ಹೇಳಿದ ಒಂದೇ ಏನಂದರೆ, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂಥ ಬೇಸ್ತರನಾಗಿ ಮಾಡುತ್ತೇನೆ. ಮೀನ ಹಿಡಿಯೋದು ಸುಲಭವಾದ ಕಾರ್ಯ, ಆದರೆ ಮನುಷ್ಯನನ್ನು ಹಿಡಿದು ರಕ್ಷಣೆಗೆ ತರುವುದು ಅಷ್ಟು ಸುಲಭವಾದಂಥ ಕಾರ್ಯಗಳಲ್ಲ. ಹಾಗಾದರೆ ಈ ಪೇತ್ರನು ಕೇಳುವಂಥ ಪ್ರಶ್ನೆಗಳನ್ನು ಮುಂಚಿತವಾಗಿ ಈ ದಿನಗಳಲ್ಲಿ ಸಂಶಯಾಸ್ಪದವಾದಂಥ ಕಾರ್ಯನ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಈ ಮನುಷ್ಯನು ಯೇಸು ಕ್ರಿಸ್ತನನ್ನು ಯಾಕೆ ನಂಬಿದ? ಒಂದು ವೇಳೆ ಸ್ವಾರ್ಥದ ಭಾವನೆಗಳಿಂದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಬಂದನ? ಜನರಿಗೆ ಎಷ್ಟೋ ಕಾರ್ಯಗಳು ಆಗ್ತಾ ಇತ್ತಲ್ಲ, ಹಾಗಾದರೆ ಇವನು ಆವಾಗಲೇ ಪ್ರಶ್ನೆ ಕೇಳಿ, ದೇವರೇ ನಾವು ನಿನ್ನನ್ನು ಬಿಟ್ಟು, ಅಂದರೆ ಇವತ್ತನ್ನೆಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸ್ತೀವಿ, ಹಾಗಾದರೆ ಬಿಟ್ಟು ಬಂದಾಗ ನೀನು ನಮಗೇನು ಕೊಡ್ತೀಯ ಅಂತ ಹೇಳಿ ಆವಾಗಿನ ಕಾಲದಲ್ಲಿ ಆ ಸಂದರ್ಭದಲ್ಲೇ ಕೇಳಬೇಕಾಗಿತ್ತು. ಆಗ ಕೇಳದೇ ಇರತಕ್ಕಂಥ ಪೇತ್ರ ಭಾಳ ದಿವಸಗಳಾದ ಮೇಲೆ ಕೇಳ್ತಾನೇನೆಂದರೆ, ಈಗೋ ನಾವೆಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೆವು. ಮೀನ ಹಿಡಿಯುವಾಗ ಯೇಸು ಸ್ವಾಮಿ ಸಮುದ್ರದ ಒಂದು ಸ್ಥಳಗಳಲ್ಲಿ ತಿರುಗಾಡ್ತಾ ಇದ್ದನು ಬೈಬಲ್ದಲ್ಲಿದೆ. ತಿರುಗಾಡ್ತಾ ಇದ್ದಾಗ 2 ಮಂದಿ ಅಣ್ಣತಮ್ಮನ್ನು ಕರಿತಾನೆ. ಆಮೇಲೆ ಮತ್ತಿಬ್ಬರನ್ನು ಕರಿತಾನೆ. ಪೇತ್ರ ಅಂದ್ರನನ್ನು ಕರೆದಾಗ, ಇವರಿಬ್ಬರನ್ನು ಕರೆದಾಗ ದಿಢೀರಂತ ಹೇಳಿ ಯೇಸು ಸ್ವಾಮಿ ಸ್ವರವನ್ನು ಕೇಳಿ ಒಂದೇ ಒಂದು ಸ್ವರದಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಆದರೆ ಈಗ ನಮಗೆ ದೇವರ ಸೇವಕರು ಸಾವಿರಾರು ಮಾತುಗಳನ್ನು ಹೇಳ್ತಾರೆ, ಬೈಬಲಲ್ಲಿ ಸಾವಿರಾರು ಮಾತುಗಳನ್ನು ನಮಗೆ ಉಪದೇಶ ಮಾಡ್ತಾರೆ, ನಮಗೆ ಟ್ರೈನಿಂಗ್ ಕೊಡ್ತಾರೆ. ಆದರೆ ದಿಢೀರಂತ ಹೇಳಿ ನಾವು ಯಾರ ಮಾತನ್ನು ಕೇಳಿ ಹೊರಟು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂತ ಕೇಳಿದಾದರೆ ನಮಗೊಂದು ಸಮಸ್ಯೆ ಕಾಡ್ತಾ ಇರ್ತದೆ. ಏನಂದರೆ, ನಾನು ಬಿಟ್ಟು ಹೋದ ಮೇಲೆ, ಸೇವೆಗೆ ಹೋದ ಮೇಲೆ ನನಗೇನು ಕೊಡ್ಬೋದು, ನನಗೇನು ದೊರಕ್ಬೋದು, ಮತ್ತು ಇದೆಲ್ಲ ಇದ್ರೇ ತಾನೇ ಸೇವೆ ಮಾಡಲಿಕ್ಕೆ ಆಗೋದು ಅಂತ ಹೇಳಿ ಎಷ್ಟೋ ಜನ ನಮ್ಮಂಥ ಸೇವಕರಿಗೆ ಅದು ಪ್ರಶ್ನೆ ಕಾಡಲಿಕ್ಕೆ ಪ್ರಾರಂಭವಾಗ್ತದೆ. ಆ ದಿನಗಳಲ್ಲಿ ಇಂಥ ಸೌಕರ್ಯಗಳಿಲ್ಲದೆ ಇದ್ದರೂ ಕೂಡ ದೋಣಿಯನ್ನು ಬಿಡ್ತಾರಂತೆ, ಸಮುದ್ರವನ್ನು ಬಿಟ್ಟು, ತಂದೆ ತಾಯಿಗಳನ್ನು ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾರ. ಆದರೆ ಒಂದು ಮಾತ್ರ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಷಯ ಏನಂದರೆ, ಸ್ಪಷ್ಟವಾಗಿರುವಂಥದ್ದು, ಪೇತ್ರ ಮತ್ತು ಈ ವ್ಯಕ್ತಿಗಳು ಕುಟುಂಬಗಳನ್ನು ಕಟ್ಟಿ ಸಾಕುವಂಥವ್ರು. ಅವ್ರ ಮೇಲೇ ಜವಾಬ್ದಾರಿ, ಮೇನ ಸಿಕ್ಕರೇ ಅವ್ರ ಜೀವನ. ಹಾಗಾದರೆ ಇದನ್ನೆಲ್ಲ ಬಿಟ್ಟು ಬಂದಿರತಕ್ಕಂಥ ಈ ವ್ಯಕ್ತಿಗಳು ಈ ದಿನಗಳಲ್ಲಿ ಕುಟುಂಬಗಳನ್ನು ಹೇಗೆ ಸಾಕೋದು, ಕುಟುಂಬಗಳನ್ನು ಹೇಗೆ ಕಟ್ಟೋದು ಅಂತ ಹೇಳಿ ಆಲೋಚನೆಯನ್ನು ಮಾಡದೆ ಇದ್ದವರು ಹೇಗಾದರೂ ಕೂಡ ಬದುಕ್ತಾರೆ. ಆದರೆ ಕರೆದಂಥವನ ಸ್ವರದಲ್ಲಿ ಏನೋ ಒಂದು ಬದಲಾವಣೆ ಇದೆ ಅಂತ ಹೇಳಿ ನನ್ನ ಆತ್ಮೀಯ ದೇವಜನರೇ, ಪೇತ್ರನು ಮತ್ತು ಅವನ ತಮ್ಮ ಅವನ ಜೊತೆಯಲ್ಲೇ ಹೊರಟು ಹೋದಂಥ ವ್ಯಕ್ತಿ ಈಗ ನಿಂತು ಕೇಳ್ತಾನೆ, ಎಲ್ಲ ಬಿಟ್ಟು ಬಂದಿದ್ದೀವಲ್ಲಪ್ಪ ಸ್ವಾಮಿ, ಹಾಗಾದರೆ ನಮಗೇನು ದೊರಕ್ತದೆ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳಿದ್ದು ಒಂದೇ ಒಂದು ಮಾತಿನಿಂದ, ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತ್ಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲರ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಎಂದು ಹೇಳ್ತಾನೆ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಬಿಟ್ಟು ಬಂದವರಿಗೆ ಇನ್ನೂ ಅನೇಕ ಗಿಫ್ಟ್ ಇದೆ ಅಂತ ಹೇಳಿ 29ನೇ ವಚನದಲ್ಲಿ ಎಲ್ಲ ಪರಿಪೂರ್ಣವಾಗಿ ದೇವರು ಕೊಟ್ಟ. ಆದರೆ
12 ಸಿಂಹಾಸನಗಳನ್ನು ಎಂದೂ ಕೂಡ ನೋಡದೆ ಇಸ್ರಾಯೇಲ್ ಜನಾಂಗಗಳಿಗೆ 12 ಕುಲಗಳಿಗೆ ನ್ಯಾಯ ತೀರಿಸ್ತೀರಿ ಅಂತ ಹೇಳಿ ಮೀನ ಹಿಡಿಯುವಂಥ ಒಬ್ಬ ವ್ಯಕ್ತಿಗಳನ್ನು ಕರ್ಕೊಂಡು ಬಂದು ನ್ಯಾಯವನ್ನು ಒದಗಿಸ್ತೀರಿ, 12 ಕುಲಗಳಿಗೆ ನ್ಯಾಯವನ್ನು ಹೇಳಿ ಸರಿಪಡಿಸ್ತೀರಿ ಅಂತ ಹೇಳಿ ಯೇಸು ಸ್ವಾಮಿ ಅಷ್ಟೊಂದು ಉನ್ನತವಾದ ಸ್ಥಾನವನ್ನು ಅಲಂಕರಿಸುವ ಹಾಗೆ ದೇವರು ಅವರಿಗಿಟ್ಟ. ನನ್ನ ಪ್ರೀತಿಯುಳ್ಳ ದೇವಜನರೇ, ಈಗಿನ ಕಾಲದಲ್ಲಿ ಮುಂದೆ ಇರತಕ್ಕಂಥದ್ದನ್ನು ಸುಖ ಸೌಕರ್ಯಗಳನ್ನು ನಾವು ನೋಡದೆ ಕರ್ತನು ನಮ್ಮನ್ನು ಕರೆದಾಗ ಯಾವುದೇ ಪರಿಸ್ಥಿತಿಗಳಲ್ಲಿದ್ದರೂ ಕೂಡ ದೇವರನ್ನು ಹಿಂಬಾಲಿಸೋದು ನಾನು ಯಾವತ್ತೂ ಏನು ಮಾಡಬಾರ್ದು ಅಂದರೆ ಮರಿಬಾರ್ದು. ಆದ್ದರಿಂದ ಒಂದು ಸಂಭವ ನಡೀತಾ ಇತ್ತು. ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನುಗಳನ್ನು ತಗೊಂಡು ಸಾವಿರಾರು ಜನರಿಗೆ ಊಟ ಮಾಡಿಸಿದ್ದನ್ನು ನಾವು ಆ ದಿನಗಳಲ್ಲಿ ನಾವು ಕಣ್ಣಾರೆ ನಾವು ಕಾಣ್ತೇವೆ. ಆದರೆ ಒಂದು ದಿನ ಈ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ ಇದರ 24ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದ್ದೇನೆಂದರೆ, ಅವರು ಕಪೆರ್ನೌಮಿಗೆ ಬಂದಾಗ ದೇವಾಲಯಕ್ಕಾಗಿ ತೆರಿಗೆಯನ್ನು ಎತ್ತುವವರು ಪೇತ್ರನ ಬಳಿಗೆ ಬಂದು, ನಿಮ್ಮ ಬೋಧಕನು ದೇವಾಲಯದ ತೆರಿಗೆಯನ್ನು ಸಲ್ಲಿಸುವುದಿಲ್ಲವೋ ಎಂದು ಆ ಮನುಷ್ಯನನ್ನು ಕೇಳಿದರು. ಯಾರನ್ನು ಕೇಳ್ತಾರಂದರೆ, ಯಾವ ಮನುಷ್ಯನು ಬಿಟ್ಟು ಬಂದಿದ್ದೇವೆ ಅಂತ ಹೇಳ್ತಾನೋ ಬಿಟ್ಟು ಬಂದಂಥ ವ್ಯಕ್ತಿಯನ್ನು ಈ ಒಂದು ಸ್ಥಳದಲ್ಲಿರ್ತಕ್ಕಂಥ ದೇವಾಲಯದ ತೆರಿಗೆ ಎತ್ತುವಂಥ ಮನುಷ್ಯರು ಕೇಳ್ತಾರೇನೆಂದರೆ, ನಿಮ್ಮ ಬೋಧಕನು ಈ ಏನು ತೆರಿಗೆ ಇದೆಯಲ್ಲ ಇದನ್ನು ಸಲ್ಲಿಸುವುದಿಲ್ಲವಾ ಅಂತ ಹೇಳಿ ಪೇತ್ರನನ್ನು ಕೇಳಿದಾಗ ಸಲ್ಲಿಸ್ತಾನೆ. ಅವನು ಸಲ್ಲಿಸಬೇಕಲ್ಲ. ಮನುಷ್ಯ ಕುಮಾರನಾಗಿ ಬಂದಾಗ ಮನುಷ್ಯನಿಗೆ ಇಂತಿಷ್ಟು ದುಡ್ಡಂತ ಇತ್ತು, 50 ಪೈಸೆ. ಆಗಿನ ಕಾಲದಲ್ಲಿ 50 ಪೈಸೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಹಾಗಾದರೆ ಈ ಒಂದು ವಿಷಯಗಳಲ್ಲಿ ನಾವು ನೋಡ್ಕೊಳ್ಳುವಾಗ ಈ ಪೇತ್ರನು ಮನೆಯಲ್ಲಿದ್ದಾಗಲೇ, ಅಂದರೆ ಯೇಸು ಮನೆಯಲ್ಲಿದ್ದ, ಪೇತ್ರನು ಹೊರಗಡೆಯಿಂದ ಬಂದು ಕೇಳ್ತಾನೆ. ಇಂತಿಂಥದ್ದನ್ನು ಕೇಳ್ತಾ ಇದ್ದಾರಲ್ಲಪ್ಪ ಪೇತ್ರ. ಮನೆಯಲ್ಲಿದ್ದಾಗ ಯೇಸು ಸ್ವಾಮಿ ಹೊರಗಲ್ಲೇ ಇದ್ದಾಗ ಎಲ್ಲವನ್ನು ಗಮನಿಸಿರ್ತಕ್ಕಂಥ ಯೇಸು ಗಮನಿಸಿ ಪೇತ್ರನ ಕೇಳ್ತಾನೆ, ಪೇತ್ರ ಇಂತಿಂಥದ್ದನ್ನು ಸಲ್ಲಿಸಬೇಕಲ್ವಾ? ಹಾಗಾದರೆ ಆ ಸಲ್ಲಿಸೋದಕ್ಕೋಸ್ಕರ ನನ್ನ ಹತ್ರ ಏನಿಲ್ಲ ಅಂದರೆ, ಇಷ್ಟೆಲ್ಲ ಮಾಡುವಂಥ ನಾನು, ನಿಮಗೆ ಇಷ್ಟೆಲ್ಲ ಹೇಳುವಂಥ ನಾನು, ನನ್ನ ಹತ್ರ ಏನಿಲ್ಲ, 50 ಪೈಸೆ ನಾನೇ ಇಲ್ಲ. ನನ್ನ ಆತ್ಮೀಯ ದೇವಜನರೇ, ಒಂದೊಂದು ಸ್ಥಳಗಳಲ್ಲಿ ನಮಗೆ ಎಲ್ಲ ಕೊಟ್ಟು ನೋಡ್ತಾನೆ, ಕೊಟ್ಟ ಮೇಲೆ ಎಲ್ಲ ತೆಗೆದು ನೋಡ್ತಾನೆ. ಕೊಟ್ಟಾಗಿರುವಂಥ ನಂಬಿಕೆ ತೆಗೆದಾಗಿರ್ತದ? ಅಂದರೆ 2 ವಿಧದಲ್ಲಿ ನಂಬಿಕೆ. ಅಂದರೆ ನೀವು ಕೊಟ್ಟಾಗಿರುವಂಥ ನಂಬಿಕೆ, ಆಮೇಲೆ ಏನೂ ಇಲ್ಲದಾಗಿರ್ತಕ್ಕಂಥ ನಂಬಿಕೆ, 2 ವಿಧವಾದಂಥ ನಂಬಿಕೆ. ದೇವರಿಗೆ ಮಹಿಮೆ ಉಂಟಾಗಲಿ. ಕೊಟ್ಟಂಥ ದೇವರು ಕೊಟ್ಟ ಮೇಲೆ ನೀನು ಸಂತೋಷಪಟ್ಟಾಗ ನಿನಗೆಲ್ಲವನ್ನು ಒಂದು ಸಾರಿ ತೆಗಿತಾನೆ. ತೆಗೆದ ಮೇಲೆ ದೇವರನ್ನು ಯಾವತ್ತೂ ಕೂಡ ಗುಣಗುಟ್ಟಬಾರ್ದು. ಅದು ನಿನ್ನ ನಂಬಿಕೆಯ ದೊಡ್ಡ ಡಬಲಷ್ಟು ಆಶೀರ್ವಾದ ಬರೋದಕ್ಕೋಸ್ಕರ ದೇವರು ಇಷ್ಟೆಲ್ಲ ಪ್ಲಾನ್ ಮಾಡಿರ್ತಾನೆ. ಆಮೇಲೆ ಒಂದೊಂದು ಸಾರಿ ನಿನ್ನನ್ನು ಪರಿಪೂರ್ಣವಾಗಿ ಖಾಲಿ ಮಾಡಿ ನಿನಗೇನು ಇಲ್ಲದಂಥ ರೀತಿಯಲ್ಲಿ ಕೂಡ ನಿನ್ನನ್ನು ಸೇವೆಗೆ ಕರೆದಾಗ ಆವಾಗಲೂ ಕೂಡ ನಾವು ಏನು ಮಾಡಬಾರ್ದು ಅಂದರೆ ಕುಗ್ಗಿ ಹೋಗಬಾರ್ದು. ಯಾಕಂದರೆ ಒಂದೊಂದು ಸಾರಿ ನನಗೊಂದು ಸಾರಿ ದೇವರು ಒಂದು ಫೋನ್ ಬಂದಾಗ ಪ್ರಾರ್ಥನೆಗಾಗಿ ಬರಬೇಕಂತ ಹೇಳಿದಾಗ ಆಯಿತು ದಿಢೀರಂತ ಹೇಳಿ ಅವ್ರ ಮನೆಗೆ ಪ್ರಾರ್ಥನೆಗಾಗಿ ಹೋದಾಗ ಅವ್ರ ಮನೆಗೆ ಹೋಗಬೇಕಾದ್ರೆ ನನ್ನ ಬೈಕ್ದಲ್ಲಿ ಸ್ವಲ್ಪ ಪೆಟ್ರೋಲ್ ಇತ್ತು ಅಷ್ಟೇ ಹೊರತಾಗಿ ನನ್ನ ಆ ಜೇಬಿನಲ್ಲಿ ಯಾವ ದುಡ್ಡನ್ನು ಕೂಡ ಇರಲಿಲ್ಲ. ಹಾಗೆ ಅವ್ರ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ತಿರುಗಿ ವಾಪಸ್ ಬರಬೇಕು. ಅವರು ಒಂದು ಕರೆದೊಂದು ಮಾತು ಹೇಳಿದ್ರು, ಏನಂದರೆ, ಸೇವಕರೇ, ಇವತ್ತು ನಮ್ಮ ಕುಟುಂಬದಲ್ಲಿ ನಮ್ಮ ಯಜಮಾನರಿಲ್ಲ, ನಿಮಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕಾಗಿತ್ತು. ಆದರೆ ಇದ್ದಂಥ ಚಿಕ್ಕ ಪುಟ್ಟ ಒಂದು ಹಣವನ್ನು ತಗೊಂಡು ನಾನು ಸಂತೆ ಮಾಡ್ಕೊಂಡು ಬಂದುಬಿಟ್ಟೇನೆ, ನನ್ನ ಕೈಯಲ್ಲಿ ಕಾಲೇ ಇದೆ ಅಂತ ಹೇಳಿ ಅವ್ರು ಭಾಳ ನೋವಿನಿಂದ ಹೇಳಿದರು. ಸಂತೋಷಪಟ್ಟವನಾಗಿ ಆ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ನೀರು ಕುಡಿದು ಸಂತೋಷವಾಗಿಯೇ ಸ್ವಲ್ಪ ಇನ್ನೂ ನನ್ನ ಮನೆ 1 ಕಿಲೋಮೀಟರ್ ದೂರ ಇತ್ತು. ನನ್ನ ಬೈಕ್ನಲ್ಲಿ ಇನ್ನೂ ಖಾಲಿ ಆಯಿತು. ಖಾಲಿ ಆದಾಗ ಆ ಹೈವೇ ಮೇಲೆ ನಾನು ತಳ್ಳುತ್ತಾ ಮನೆಗೆ ಬಂದು ಮುಟ್ಟಿದಾಗ ರಾತ್ರಿ 9 ಗಂಟೆ ಆಯಿತು. ಆಮೇಲೆ ಮನೆಯಲ್ಲಿ ಅಂದರೆ ನಮ್ಮ ಕುಟುಂಬ ನಮ್ಮ ಮಗಳ ಡೆಲಿವರಿಗೆ ಹೋದ್ರ ಕಾರಣಕ್ಕಾಗಿ ನಮ್ಮ ಸ್ವಂತ ಊರಿನಲ್ಲೇ ಇದ್ದರು. ನನಗೇನು ತಿನ್ನಬೇಕೋ ಗೊತ್ತಾಗಲಿಲ್ಲ. ಸ್ವಲ್ಪ ಅಲ್ಲೇ ಅಕ್ಕಿ ತಗೊಂಡು ರೈಸ್ ಮಾಡಿಕೊಂಡು ತಿಂದು, ಏನು ಸಾರಿಲ್ಲ ಏನಿಲ್ಲ, ಅಷ್ಟೇ ಖಾರ ಹಾಕಿ ತಿಂದು ಮಲಗಿದೆ. ಯಾಕೆ ದೇವರು ನನಗೆ ಆ ಒಂದು ವಿಧದಲ್ಲಿ ನನ್ನ ಬೈಕಿನಲ್ಲಿ ಎಣ್ಣೆ ಖಾಲಿ, ಆಮೇಲೆ ನನ್ನ ಜೇಬಿನಲ್ಲಿ ದುಡ್ಡು ಖಾಲಿ, ಆಮೇಲೆ ಆರಾಧನೆ ಮಾಡೋದಕ್ಕೋಸ್ಕರ ಮನೆಗೆ ಹೋಗಿದ್ದೇವಲ್ಲ ಆ ಮನೆಯನ್ನು ಕೂಡ ದೇವರು ಅವ್ರ ಕೈಯನ್ನು ಕೂಡ ಯಾಕೆ ಖಾಲಿ ಮಾಡಿದಾನಂದರೆ, ಅದರಿಂದ ನನ್ನ ಜೀವನಕ್ಕೆ ಒಂದು ದೊಡ್ಡ ಆಶೀರ್ವಾದ ಇತ್ತು. ಏನಂದರೆ ರಾತ್ರಿ ಎಲ್ಲ ನಾನು ಪ್ರಾರ್ಥನೆ ಮಾಡಿದೇವ್ರೆ,
ಯಾಕೆ ಈ ರೀತಿಯಲ್ಲಿ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅಂತ ಹೇಳಿದಾಗ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಬೈಬಲನ್ನು ತೆರೆದು ನೋಡಿದಾಗ ಹಬಕ್ಕೂಕನ ಪ್ರವಾದನ ಗ್ರಂಥದನ್ನು ದೇವರದನ್ನು ದಿಢೀರಾಗಿ ತೋರಿಸಿ ಹೇಳ್ತಾನೆ, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದಿರುವಿ. ಪ್ರವಾದಿಗೆ ಹೇಳಿರ್ತಕ್ಕಂಥ ಒಂದು ಮಾತೇನೆಂದರೆ, ನಾನು ಮೊರೆ ಇಡುತ್ತಿದ್ದರೂ ಕೂಡ ನೀನು ಯಾಕೆ ಕೇಳ್ತಾ ಇದ್ದಲ್ಲ, ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡ್ರು ನನ್ನನ್ನು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ನನಗನಿಸುತ್ತೆ, ದೇವರೇ ನಾವೆಂಥ ಸೇವಕರು, ಪ್ರವಾದಿಗಳಿಗೆ ಇಂಥ ಸಮಸ್ಯೆ, ಹೋರಾಟಗಳು, ಕಷ್ಟಗಳು ಬಿಡಲಿಲ್ಲ ಅಂತ ಹೇಳಿ ನನಗೆ ಮೊಳಕಾಲು ಹಾಕಿ ಒಂದೇ ಒಂದು ಸ್ವರ ಬರ್ತಾ ಇತ್ತು, ತೋರೆಯ ಬೇಡ ಯೇಸುವೇ ನನ್ನ ಮರೆಯ ಬೇಡ ಯೇಸುವೇ. ಬರೀ ಅದನ್ನು ಹಾಡಿದ ಮೇಲೆ ದೇವರ ಹಬಕ್ಕೂಕನ ಪ್ರವಾದನ ಗ್ರಂಥ ಯಾಕೆ ಕೊಟ್ಟ ಅಂತ ನಾನು ನಿಮಗೆ ಹೇಳ್ತೀನಿ ಅಂದರೆ, ದೇವರು ಎಲ್ಲ ಬೈಕ್ನಲ್ಲಿರುವಂಥ ಎಣ್ಣೆ ಖಾಲಿ ಮಾಡಿ ಕೈಯಲ್ಲಿರುವಂಥ ಹಣವನ್ನು ಖಾಲಿ ಮಾಡಿದ್ದು ಉದ್ದೇಶ ಏನಂದರೆ, ಆ ದಿನ ನನಗೆ ಒಂದು ಹಾಡನ್ನು ದೇವರು ಒದಗಿಸಿಕೊಡಬೇಕಾಗಿರುವಂಥ ಸಂದರ್ಭ ಬಂತು. 5:45ಗೆ ಆ ಹಾಡುಗಳನ್ನು ಕರೆಕ್ಟಾಗಿ 3 ಚರಣ ಬರೆದು ಅದನ್ನು ರಿಪೀಟಾಗಿ ಹಾಡಿದಾಗ ಒಂದೊಂದು ದೊಡ್ಡ ಫಂಕ್ಷನ್ಗಳಲ್ಲಿ ಅಥವಾ ಗೂಗಲ್ ಮೀಟ್ನಲ್ಲಿ ನನಗೆ ಆರಾಧನೆ ಮಾಡ್ರಿ ಅಂತ ಹೇಳಿದಾಗ ಆ ಹಾಡನ್ನು ಕೇಳುವಂಥ ಸಾವಿರಾರು ಜನರು ಕೂಡ ಆ ಹಾಡುಗಳನ್ನು ಕೇಳಿ ಭಾಳ ಜನ ಕಣ್ಣೀರು ಹಾಕಿರು. ಯಾಕಂದರೆ ಅವರಿಗೆ ಸಂಬಂಧಪಟ್ಟಂಥ ಹಾಡುಗಳನ್ನು ದೇವರು ತನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡ್ತಾನೆ. ಹಾಗಾದರೆ ನಾವು ಯಾವ ಕಾರಣಕ್ಕೂ ಏನು ಮಾಡಬಾರ್ದು ಅಂದರೆ, ತೆಗೆದಾಗಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ಏನೋ ಎಲ್ಲ ತೆಗೆದು ಹಾಕಿದರೂ ಕೂಡ ನಾವು ಏನು ಮಾಡಬಾರ್ದು ಅಂದರೆ ಕುಗ್ಗಿ ಹೋಗಬಾರ್ದು. ದೇವರು ನಮ್ಮ ಸಂಗಡ ಇದ್ದಾನೆ, ಒದಗಿಸುವ ಆತ್ಮನು ನಮ್ಮ ಸಂಗಡ ಇದ್ದದ ಕಾರಣಕ್ಕಾಗಿ ಎಲ್ಲವನ್ನು ದಯಪಾಲಿಸ್ತಾನೆ. ಹಾಗಾದರೆ ಈಗ ಯೇಸು ಸ್ವಾಮಿ ಹತ್ರ ಬರೋಣ. ಏನಂದರೆ, ಪೇತ್ರನಿಗೆ ಯೇಸು ಸ್ವಾಮಿ ಕರೆದು ಹೇಳ್ತಾನೆ, ಸಲ್ಲಿಸ್ಬೇಕಪ್ಪ ನಿಂದೊಂದು 50 ಪೈಸೆ, ಯಾಕಂದ್ರೆ ನೀನು ಎಲ್ಲ ಬಿಟ್ಟು ಬಂದಿದ್ದಿಲ್ಲ, ನಿನ್ನ ಹತ್ರನೂ ದುಡ್ಡಿಲ್ಲ, ಹಾಗಾದರೆ ಕೊಡಬೇಕಂದ್ರೆ ನನ್ನ ಕಡೆನೂ ಕೂಡ ದುಡ್ಡಿಲ್ಲ. ನೀನೇನು ಮಾಡಬೇಕಂದ್ರೆ ಸಮುದ್ರಕ್ಕೆ ಹೋಗ್ಬೇಕು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲನೇ ಸಿಕ್ಕುವ ಮೀನನ್ನು ನೀನು ಎತ್ತಬೇಕು. ಎತ್ತಿ ಅದರ ಬಾಯಿಯನ್ನು ತೆಗಿಬೇಕು. ಬಾಯಿ ತೆಗೆದು ನೋಡಿದಾಗ ₹1 ನಾಣ್ಯ ಸಿಗ್ತದೆ, ಅದು ನಿನ್ನದು ನನ್ನದು ಅಂತ ಕೊಟ್ಟು ಬಿಡು ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಆತ್ಮೀಯ ದೇವ ಜನರೇ, ಕೋಟ್ಯಾಂತರ ರೂಪಾಯಿ ಬ್ಯಾಂಕಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಎಷ್ಟೋ ಜನರಿದ್ದಾರೆ. ಆದರೆ ಮೀನಿನ ಬಾಯಿಯೊಳಗಡೆ ನನ್ನ ಕರ್ತನಾದ ಯೇಸು ಸ್ವಾಮಿ ನಾಣ್ಯವನ್ನು ತನ್ನ ದಿವ್ಯ ದರ್ಶನದಲ್ಲಿ ಅದರ ಬಾಯಿಯೊಳಗಡೆ ₹1 ನಾಣ್ಯ ಇರ್ತದೆ ಅಂತ ಹೇಳ್ತಾನಂದ ಮೇಲೆ ನಮ್ಮ ಕಣ್ಣಿಗೆ ಒಂದೊಂದು ಸಾರಿ ನಮ್ಮ ಕಣ್ಣಿಗೆ ಆ ದೇವ್ರ ಆಶೀರ್ವಾದ ಕಾಣೋದಿಲ್ಲ. ಆದರೆ ದೇವರು ನಮಗೆ ಯಾವ ಸಂದರ್ಭದಲ್ಲಿ ಏನು ಕೊಡಬೇಕು ಎಲ್ಲವನ್ನ ಇಟ್ಟಿರ್ತಾನೆ. ಆದರೆ ಈ ಮಾತನ್ನು ದೇವರು ನನಗೂ ನಿನಗೂ ಹೇಳಿದ್ರೆ ಸ್ವಲ್ಪ ಮುಜುಗರವಾಗ್ತಿತ್ತೇನೋ. ಅವನು ಮೀನುಗಾರರಾದ ಕಾರಣಕ್ಕಾಗಿ ಅವನು ಎಲ್ಲ ಈಸಿ ತಿಳ್ಕೊಂಡ. ಹೌದಾ ಸ್ವಾಮಿ, ನೀನು 5 ರೊಟ್ಟಿ 2 ಮೀನುಗಳನ್ನು 5,000 ಜನರು ಗಂಡಸರೇ ಸಂಖ್ಯೆನೇ ಇತ್ತಲ್ಲ, ಅಷ್ಟು ಜನರಿಗೆ ಊಟ ಕೊಟ್ಟಿರ್ತಕ್ಕಂಥ ದೇವರೇ, ಇವತ್ತು ಬರೀ 2 ಮೀನುಗಳು 5 ರೊಟ್ಟಿಯನ್ನು ತಗೊಂಡು ಸ್ತೋತ್ರ ಮಾಡಿ ನೀನು ಕೊಟ್ಟಾಗ, ಮುರಿದು ಕೊಟ್ಟಾಗ ಎಷ್ಟು 1000 ಜನ ಉಂಡ್ರು ಪ್ರಭು. ಹಾಗಾದರೆ ಆ ಜೀವಂತವಾಗಿರುವಂಥ ಮೀನಿನ ಬಾಯಿಯೊಳಗಡೆ ನಾನೇ ಇರೋದು ಏನು ದೊಡ್ಡದಲ್ಲ ಅಂತ ಹೇಳಿ ಈ ಪೇತ್ರ ಯೇಸು ಸ್ವಾಮಿನ ಬಿಟ್ಟು ಸ್ವಲ್ಪ ದೂರಕ್ಕೆ ಬಂದ. ಹಾಗಾದರೆ ನಾವು ಒಂದು ಮಾತನ್ನು ತಿಳ್ಕೊಬೇಕಾಗಿರುವಂಥ ಉದ್ದೇಶ ಏನಂದರೆ, ಪೇತ್ರ ಬಿಟ್ಟು ಬಂದಿದ್ದು, ಪೇತ್ರನು ಮೀನ ಹಿಡಿದು ಬೇರೆ ಸ್ಥಳಗಳಲ್ಲಿ, ಇವನು ಹೋಗೋದು ಬೇರೆ ಸ್ಥಳಗಳಲ್ಲಿ, ಇರುವಂಥ ಸ್ಥಳನೇ ಬೇರೆ, ಆ ಜಾಗನೇ ಬೇರೆ. ಗಲೀಲಾಯದಿಂದ ಬಂದವನು, ಕಪೆರ್ ಮೇಲೆ ಇರ್ತಕ್ಕಂಥ ಇದ್ದವನು, ಸಮುದ್ರ ಬೇರೆ, ಸಮುದ್ರ ದೊಡ್ಡದಾಗಿರುವಂಥದ್ದು ಇರ್ಬೋದು, ಆದರೆ ಪ್ಲೇಸ್ಗಳು ಬೇರೆ ಆದ ಕಾರಣಕ್ಕಾಗಿ ಈಗ ಮೀನನ್ನು ಹಿಡಿಬೇಕಂತ ಹೋಗಬೇಕಾದ್ರೆ ಒಂದು ದೋಣಿ ಅವನಿಗೆ ಬೇಕು. ಅವನ ಹತ್ರ ದೋಣಿ ಇಲ್ಲ, ಎಲ್ಲ ದೋಣಿನೂ ಕೂಡ ಬಿಟ್ಟು ಬಂದ, ಗಾಳನೂ ಕೂಡ ಬಿಟ್ಟು ಬಂದ, ಬಲೆನೂ ಕೂಡ ಬಿಟ್ಟು ಬಂದ, ಎಲ್ಲ ಬಿಟ್ಟು ಬಂದ. ಹಾಗಾದರೆ ಮೀನ ಹಿಡಿಯಕ್ಕೆ ಹೋಗಬೇಕಾದ್ರೆ ಅವನಿಗೆ ಬೇಕಾದದ್ದು ಒಂದು ಗಾಳ ಬೇಕು, ಆಮೇಲೆ ಒಂದು ದೋಣಿ ಬೇಕು, ಯಾರ ಹತ್ರನಾದರೂ ಕೂಡ ತಗೋಬೇಕು. ಈಗ ತಗೊಂಡಾದರೂ ಕೂಡ ಯೇಸು ಸ್ವಾಮಿ ಹೇಳಿದಾಗೆ ಇದೇನು ಅಂತ ನಾವು ನೋಡೇ ಬಿಡಬೇಕಂತ ಹೇಳಿ, ನೋಡಬೇಕು ಅಂತ ಹೇಳಿ ಪೇತ್ರ ಸಿದ್ಧತೆಯಾಗಿ ನಿಂತು ಬಿಟ್ಟ. ಯಾಕಂದರೆ ಯಾವಾಗ ದೇವರ ರಾಜ್ಯಕ್ಕಾಗಿ ನಾವು ಬಿಟ್ಟು ಬರ್ತೀವೋ, ಕೆಲವೊಂದು ಬಿಟ್ಟು ಬರಬೇಕಂತ ಹೇಳಿ, ಕೆಲವೊಂದು ದೇವರಿಗೆ ವಿರುದ್ಧವಾಗಿರುವಂಥದ್ದು ಏನಿದೆಯೋ ಆಸೆ ಆಕಾಂಕ್ಷೆಗಳು ಇವೆಲ್ಲವನ್ನು ಅದನ್ನು ಬಿಟ್ಟು ಬಂದಾಗ ಮಹಾಪ್ರತಿಫಲ ದೇವರು ನಮಗೆ ಕೊಟ್ಟೇ ಕೊಡ್ತಾನೆ. ಹಾಗಾದರೆ ಪೇತ್ರ ಮಾಡಿದ್ದೇನೆಂದರೆ, ಮುಂದೆ ಹೋಗಿ ಯಾವುದೋ ಒಂದು ಮನೆಗಳಲ್ಲಿ ಹೋಗಿ ಕೇಳಿರ್ಬೋದು, ಮೀನುಗಾರರ ಮನೆಗಳಲ್ಲಿ ಹೋಗಿ ನನಗೊಂದು ಗಾಳ ಕೊಡಬೇಕು, ಬಲೆ ಅಲ್ಲ, ಆ ಗಾಳ ಹಾಕುವಂಥ ಒಂದು ಗಾಳ ಕೊಡಬೇಕು, ಯಾಕಂದರೆ ಒಂದು ಮೀನು ಸಿಗಬೇಕಲ್ಲ. ಹಾಗಾದರೆ ಈ ಮೀನಿನ ಗಾಳವನ್ನು ಒಂದು ಕಡೆ ಹೋಗಿ ಪಾಪ ಪ್ರಯಾಸಪಟ್ಟು ಯಾರಿಗೋ ಹೋಗಿ ಭೇಟಿಯಾಗಿ ಅದನ್ನು ತಗೊಂಡ. ಆಮೇಲೆ ಪರಿಚಯಲಿರ್ತಕ್ಕಂಥ ಮನುಷ್ಯ ಸ್ವಲ್ಪ ದೋಣಿ ಕೊಡ್ರಿ ಅಂತ ಹೇಳಿ ಅದನ್ನು ಕೂಡ ತಗೊಂಡ, ದೋಣಿ ತಗೊಂಡ, ಗಾಳ ತಗೊಂಡ, ಸಮುದ್ರಕ್ಕೆ ಹೋಗೇ ಬಿಟ್ಟ. ಸಮುದ್ರದ ಮಧ್ಯಭಾಗದಲ್ಲಿ ಹಾಕಿ ಅದನ್ನು ಆ ಗಾಳ ಹಾಕಿ ಒಳಗಡೆ ಬಿಟ್ಟು ಪೇತ್ರನು ಆರಾಮಾಗಿ ದೋಣಿ ಒಳಗಡೆ ನಿಂತು ಬಿಟ್ಟ. ಯಾಕಂದರೆ ಅದು ಮೀನು ಬಂದು ಬಿದ್ದೇ ಬೀಳ್ತದೆ ಅಂತ ಹೇಳಿ ನಂಬಿಕೆಯಿಂದ ನಿಂತ. 1 ಗಂಟೆ ಕಾದ, 2 ಗಂಟೆ ಕಾದ, ಭಾಳ ಹೊತ್ತು ಕಾದ. ಯಾಕಂದರೆ
ಅವನು ಹಾಕಿದಂಥ ಪ್ಲೇಸ್ನಲ್ಲಿ ಸುತ್ತಲೂ ಏನು ಮಾಡಿದ್ದಾರೆ ಅಂದರೆ ಜನರೆಲ್ಲ ಬಲೆಗಳನ್ನು ಹಾಕಿದ್ದಾರೆ. ಆ ಬಲೆಗಳನ್ನು ಹಾಕಿದ ಮೇಲೆ ಪೇತ್ರನಿಗೆ ಆಲೋಚನೆ ಬರಲಿಲ್ಲ. ಹಿಂದಿಂದ ಆಲೋಚನೆ ಬಂದಿರ್ಬೋದೇನೆಂದರೆ, ನಾನು ಹಾಕಿದ್ದು ಒಂದು ಗಾಳ ಮಾತ್ರ, ಅವ್ರು ಹಾಕಿದ್ದು ದೊಡ್ಡದಾಗಿರುವಂಥ ಬಲೆಗಳು. ಅಕಸ್ಮಾತಾಗಿ ನನ್ನ ಗಾಳದಲ್ಲಿ ಬೀಳಬೇಕಾಗಿರೋ ₹1 ನುಂಗಿರುವಂಥ ನಾಣ್ಯವನ್ನು ತಗೊಂಡು ಬರುವಂಥ ಈ ಮೀನು ಅಕಸ್ಮಾತಾಗಿ ಅವರು ಬಲೆಗಳಲ್ಲಿ ಸಿಕ್ಕಿರ್ಬೋದಲ್ಲ. ಹಾಗಾದರೆ ಅಲ್ಲಿ ಸಿಕ್ಕಿದ್ದಂದರೆ ನನಗೇನು ಸಿಗ್ತದೆ? ಆದರೂ ಕೂಡ ದೇವರು ಆಜ್ಞಾಪಿಸಿದರೆ ಬಲೆಗಳನ್ನು ದಾಟಿ ಆದರೂ ಕೂಡ ಬಂದು ನನ್ನ ಗಾಳದಲ್ಲಿ ಸಿಕ್ಕೇ ಸಿಗದಿದೆ ಅಂತ ಹೇಳಿ ನಂಬಿಕೆಯಿಂದ ಬಂದವನು. ಯಾಕೆಂದರೆ ಯೇಸು ಸ್ವಾಮಿಗೆ ಹೇಳ್ತಾನೆ ಅಂದರೆ, ನಿಮ್ಮಲ್ಲಿ ನಿತ್ಯ ಜೀವದ ವರತೆಗಳು ಉಂಟು ಅಂತ ನಾನು ಬಲ್ಲೇನು ಅಂತ ಹೇಳ್ತಾನೆ. ಅದರ ಗುಟ್ಟುಗಳು ಅವನಿಗೆ ತಿಳಿದಿತ್ತು. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಹಾಗಾಗಿ ಈ ಮೀನಿನ ದಾರಿಯನ್ನು ಕಾಯ್ತಾ ಇದ್ದ. ಹಾಗಾದರೆ ಮೀನಿನ ಬಾಯಿಯೊಳಗಡೆ ಯಾರಾದರೂ ತಗೊಂಡು ಹೋಗಿ ಯೇಸು ಸ್ವಾಮಿ ಕೊಡಂತ ಹೇಳಿ ಮೀನಿನ ಬಾಯಿ ತೆರೆದದ್ರೊಳಗಡೆ ಹಾಕಿದ್ದಾರ ₹1 ನಾಣ್ಯವನ್ನು? ಯಾರೂ ಹಾಕಿಲ್ಲ. ಸಮುದ್ರದ ಒಳಗಡೆ ಕೆಳಭಾಗದಲ್ಲಿ ಮೀನಿಗೊಂದು ಸೇವೆ ದೇವರು ಕೊಟ್ಟಿದ್ದ. ಏನಂದರೆ, ಆ ಕೆಳಭಾಗದಲ್ಲಿ ಹೋಗಿ ಎಲ್ಲ ಕಡೆಗಳಲ್ಲಿ ಕಸ ಕಡ್ಡಿಗಳನ್ನು ತೆಗೆದು ಹುಡುಕಿ ಪೇತ್ರನ ಆ ಬಲೆ ಆ ಗಾಳಕ್ಕೆ ಬೀಳಬೇಕಾಗಿರೋಂಥ ಮೀನು ಈಗ ಎಲ್ಲ ಕಡೆಗಳಲ್ಲಿ ಹುಡುಕ್ಬೇಕು. ಯಾಕಂದರೆ ಒಂದು ಮೀನು ಆ ಕರ್ತನ ಸೇವೆಯನ್ನು ಮಾಡಲಿಕ್ಕೆ ಬಂದಿದೆ. ಏನಂದರೆ, ₹1 ನಾಣ್ಯವನ್ನು ಹೆಂಗಾದರೂ ಮಾಡಿ ಕರ್ತನಿಗೆ ಒಪ್ಪಿಸಬೇಕು, ನಾಣ್ಯವನ್ನು ಕರ್ತನಿಗೆ ಒಪ್ಪಿಸಬೇಕು. ಅದೊಂದು ವಿಧವಾದಂಥ ಸೇವೆ, ಅದೊಂದು ವಿಧವಾದಂಥ ಆ ಕಾರ್ಯ. ಆದ್ದರಿಂದ ಮೀನು ತನ್ನ ಒಂದು ಅವಧಿಯನ್ನು, ಎಷ್ಟು ಸಮಯವನ್ನು ದೇವರು ಕೊಟ್ಟಿದ್ನೋ, ಅದಕ್ಕಾಗಿ ಎಷ್ಟು ಕೊಟ್ಟಿದ್ನೋ ಅದೆಷ್ಟೆಲ್ಲ ವ್ಯಯ ಮಾಡಿ ಹೆಂಗೋ ಮಾಡಿ ₹1 ನಾಣ್ಯವನ್ನು ಪ್ರಯಾಸಪಟ್ಟು ಹುಡುಕಿ ನುಂಗಿ ಆಮೇಲೆ ಬರ್ತಾಯಿತ್ತು. ಬರುವಾಗ ಆ ಕಡೆ ಹೋದರೂ ಕೂಡ ಬಲೆ, ಈ ಕಡೆ ಹೋದರೂ ಕೂಡ ಬಲೆ, ಎಲ್ಲ ಕಡೆಗಳಲ್ಲಿ ಹೋದರೂ ಕೂಡ ಒಂದೊಂದು ಬಲೆಗಳೇ. ಆ ಬಲೆಗಳನ್ನು ನೋಡ್ತದೆ, ಇನ್ನೊಂದು ಕಡೆ ಹೋಗ್ತಾನೆ, ಇನ್ನೊಂದು ಕಡೆ ಬಲೆ. ಹಾಗಾದರೆ ನಾನು ಎಲ್ಲಿಗೆ ಹೋಗಬೇಕು? ಪೇತ್ರ ಎಲ್ಲಿ ನಿಂತಿದ್ದಾನೆ? ನನ್ನನ್ನು ನುಂಗುವಂಥ ಒಂದು ಗಾಳ ಎಲ್ಲಿದೆ? ನಾನಾದರೂ ನಾಣ್ಯವನ್ನು ನುಂಗಿ ಬಂದಿದ್ದೇನೆ, ಆಮೇಲೆ ಆ ಗಾಳ ನನ್ನನ್ನು ನುಂಗಬೇಕಲ್ಲ ಈಗ ಎಲ್ಲಿ ಅಂತ ಹೇಳಿ ಬರೀ ಅವರ ಆ ಕಣ್ಣಿನ ದೃಷ್ಟಿಗೆ, ಮೀನಿನ ಕಣ್ಣಿನ ದೃಷ್ಟಿಗೆ ಬಲೆಗಳನ್ನು ದಾಟಿ ಬರೀ ಗಾಳನ ಕಾಣಬೇಕು. ಅಷ್ಟೊಂದು ದೊಡ್ಡ ಸಮುದ್ರದಲ್ಲಿ ನುಂಗಿರುವಂಥ ಮೀನು ಪ್ರಯಾಸಪಟ್ಟು ಹೆಂಗೋ ನುಂಗಿ ಆ ಕಡೆ ಈ ಕಡೆ ಪ್ರಯಾಸಪಟ್ಟು ಬಂದು ಒಂದೇ ಒಂದು ವಂಕಿಯಲ್ಲಿ ನಿಂತಿರ್ತಕ್ಕಂಥ, ದಾರದಲ್ಲಿ ನಿಂತಿರ್ತಕ್ಕಂಥ ಅದಕ್ಕೆ ಬಂದು ರಭಸ್ಸಾಗಿ ಬಂದು, ನನ್ನ ಪ್ರೀತಿಯುಳ್ಳ ದೇವಜನರೇ, ಅದು ಬಾಯಲ್ಲಿ ಸಿಕ್ಕೊಂಡು ಬಿಟ್ಟಿತ್ತು. ಆಮೇಲೆ ಪೇತ್ರ ಸಂತೋಷಪಟ್ಟು ಅದನ್ನು ಮೇಲುಗಡೆ ಎಳೆದಾಗ ಅದೊಂದು ಮೀನಿತ್ತು. ಅದನ್ನು ತೆಗೆದು ನೋಡಿದ, ಅದರೊಳಗಡೆ ಬಾಯಲ್ಲಿ ತೆಗೆದು ನೋಡಿದಾಗ ₹1 ನಾಣ್ಯ ಅದರೊಳಗೆ ಕರೆಕ್ಟಾಗಿತ್ತು. ಸಮರ್ಪಣೆ ಮಾಡ್ತೀನಿ. ನನ್ನ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸೇವೆ ಮಾಡೋದಕ್ಕೋಸ್ಕರ ದೇವರು ನಮಗೆ ಯಾವ ತಲಾಂತಗಳನ್ನು ಕೊಟ್ಟಿದ್ದಾನೋ ಆ ತಲಾಂತಗಳನ್ನು ಕರೆಕ್ಟಾಗಿ, ಇಷ್ಟೊಂದು ಜೀವಿನೇ ಅಷ್ಟೊಂದು ದೇವರ ಮಾತುಗಳನ್ನು ಕೇಳ್ತದೆ ಅಂದರೆ, ಮನುಷ್ಯರಾಗಿರುವಂಥ ನಾವು ಮನುಷ್ಯ ಕುಮಾರನ ಮಾತನ್ನು ಯಾಕೆ ಕೇಳಬಾರ್ದು? ದೇವರ ರಾಜ್ಯವನ್ನು ಇದ್ದುದರಲ್ಲೇ ನಮಗೇನು ಅದು ಇದು ಬೇಕಂತ ಹೇಳಲ್ಲ. ದೇವರ ತಕ್ಕ ಸಮಯದಲ್ಲಿ ನನಗೂ ಕೊಡ್ತಾನೆ, ನೀವು ಎಲ್ಲರಿಗೂ ಕೊಡ್ತಾನೆ. ಆದರೆ ದೇವರ ಸೇವೆಗಾಗಿ ಧುಮುಕಿ ಬಂದಾಗ ಹಿಂದಿರುಗಿ ನಾವು ಯಾವತ್ತೂ ಏನು ಮಾಡಬಾರ್ದು ಅಂದರೆ ಹೋಗಬಾರ್ದು. ಯಾಕಂದರೆ ಬಿಟ್ಟು ಬಂದಿದ್ದೇವೆ, ಒಂದು ಸಾರಿ ಬಿಟ್ಟು ಬಂದಿದ್ದೇವೆ. ಬಿಟ್ಟು ಬಂದ ಮೇಲೆ ಬಿಟ್ಟು ಬಂದಂಥ ದಾರಿ. ಈಗ ಮನುಷ್ಯ ಪೇತ್ರ ಬಿಟ್ಟು ಬಂದ, ಆಮೇಲೆ ಒಂದು ದಿನ ಮೀನ ಹಿಡಿಲಿಕ್ಕೆ ಹೋಗ್ತಾನಂತೆ. ಯೇಸು ಸ್ವಾಮಿ ಪುನರುತ್ಥಾನಾಗಿ ಬಂದ ಮೇಲೆ ಮೀನ ಹಿಡಿಲಿಕ್ಕೆ ಮತ್ತು ವಾಪಸ್ಸಾಗಿ ನಾನು ಮೀನ ಹಿಡ್ಲಿಕ್ಕೆ ಹೋಗ್ತೇನೆ, ಬರ್ತೀರಿ ಅಂತ ಕೇಳಿ ಮೀನ ಹಿಡ್ಲಿಕ್ಕೆ ಕರ್ಕೊಂಡು ಹೋಗ್ತಾನಂತ. ಆದರೆ ಕರೆದಂಥ ದೇವರು ಮತ್ತೆ ವಾಪಸ್ಸಾಗಿ ಅವನು ಕರೀಲಿಕ್ಕೆ ಹೋಗ್ತಾನೇನೆಂದರೆ, ಅಪ್ಪ ನಿನ್ನನ್ನು ಕರೆದು ನಾನು ಮೀನ ಹಿಡಿಲಿಕ್ಕಲ್ಲಪ್ಪ, ಮನುಷ್ಯನ ಹಿಡಿಲಿಕ್ಕೆ ಅಂತ ಹೇಳಿಲ್ಲಲ್ವಾ, ನೀನು ಮತ್ತೆ ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಲ್ಲ. ಅವನು ಬಿಟ್ಟು ಹೋದರೂ ಕೂಡ ಅವನನ್ನು ಕರೆದಂಥ ದೇವರು ಬಿಟ್ಟು ಹೋಗಲಿಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ನನ್ನ ಆತ್ಮೀಯ ದೇವಜನರೇ, ಸರ್ವಶಕ್ತನಾದ ದೇವರು ನಾವು ಕರ್ತನ ಸೇವೆಗಾಗಿ ಬರುವಾಗ ಕೆಲವೊಂದು ವಿಧಾನಗಳಲ್ಲಿ ಬಿಟ್ಟು ಬರಬೇಕು, ಬರುವಾಗ ಕೆಲವೊಂದನ್ನು ಸುಟ್ಟು ಹಾಕಿ ಆದರೂ ಕೂಡ ಬರಬೇಕು. ಸುಟ್ಟು ಹಾಕಿ ಬಂದವನು ಎಲಿಯನ ಒಂದು ಕೈ ಕೆಳಗಿದ್ದುಕೊಂಡು ಸೇವೆ ಮಾಡುವಂಥ ಒಬ್ಬ ಮಹಾನ್ ವ್ಯಕ್ತಿ ಅಂದರೆ ಎಲಿಷನು. ಅವನು ಬರುವಾಗ ಎಲಿಯನನ್ನು ಕರೆದಾಗ, ಪ್ರವಾದಿಯಾಗಿರುವಂಥ ಎಲಿಷನನ್ನು ಕರೆದಾಗ ಅವನು ರಂಟೆ ಕುಂಟೆಗಳನ್ನು ತಗೊಂಡು, ಎತ್ತುಗಳನ್ನು, ಜೋಡಿ ಎತ್ತುಗಳನ್ನು ತಗೊಂಡು ಎಷ್ಟೊಂದು ಪ್ರಯಾಸಪಟ್ಟು ಭೂಮಿಯನ್ನು ಬಿತ್ತುವಂಥ ಮನುಷ್ಯ. ಆದರೆ ಅವನದೇನು ಆಸೆ ಇತ್ತು ಆ ಆಸೆಯೆಲ್ಲ ಮುರಿಯಲ್ಪಟ್ಟನು. ಹೆಂಗಂದರೆ ಅವನು ಬಿತ್ತುವಂಥ ರಂಟೆ ಕುಂಟೆಗಳನ್ನು ಮುರಿದು ಹಾಕಿ ಎತ್ತುಗಳನ್ನು ಏನು ಮಾಡ್ತಾನಂದರೆ ಪರಿಪೂರ್ಣವಾಗಿ ಒದಿಸಿ ಊರಿಗೆ ಊಟ ಹಾಕಿಸಿ ಅವನು ಎಲಿಯನನ್ನು ಹಿಂಬಾಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನನ್ನ ಆತ್ಮೀಯ ದೇವಜನರೇ, ನಾವು ಕರ್ತನ ಸೇವೆಗಾಗಿ ಬರುವಾಗ ಇವನು ಬಿಟ್ಟು ಬಂದ ಸ್ಥಳಕ್ಕೆ ಮತ್ತೆ ವಾಪಸ್ ಹೋದ. ಆದರೆ ಸುಟ್ಟು ಬಂದಂಥ ಮಹಾನ್ ವ್ಯಕ್ತಿ ಎಲಿಷನು ಅವನು ವಾಪಸ್ಸಾಗಿ ಹೋಗಲೇ ಇಲ್ಲ. ಆದ್ದರಿಂದ ಪರಿಪೂರ್ಣವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಂದೇಶದ ಚಿಕ್ಕದಾಗಿರುವಂಥ ಸಂದೇಶದಲ್ಲಿ ನಾನು ಏನಾಗಿರಬೇಕಂದ್ರೆ ಒಂದು ಬಲೆಯಾರ ಆಗಿರಬೇಕು, ಒಂದು ದೋಣಿಯೆಲ್ಲ ಆಗಿರಬೇಕು.
ಆಮೇಲೆ ಒಂದು ಮೀನಾಗಿರಬೇಕು, ಒಂದು ನಾಣ್ಯವಾದರೂ ಆಗಿರಬೇಕು. ಅಂದರೆ ವಿಧ ವಿಧವಾದ ದೇವರ ಸೇವೆಯನ್ನು ಕೊಟ್ಟಿದ್ದಾನೆ. ವಿಧ ವಿಧವಾದಾಗಿ ಮಾಡಿ ಕರ್ತನ ಸೇವೆಯನ್ನು ಮಾಡ್ತಾ ದೇವರ ರಾಜ್ಯ ಬರುವವರೆಗೂ ನಂಬಿಗಸ್ತರಾಗಿ ಜೀವಿಸೋಣ. ಕರ್ತನು ಈ ಕೊಟ್ಟಿರುವಂಥ ಚಿಕ್ಕದಾಗಿರುವಂಥ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯ ನಿಮ್ಮ ಹೃದಯಕ್ಕೆ ಆನಂದಕರವಾಗಿಯೂ ಮತ್ತು ಅದ್ಭುತಕರವಾಗಿ ಇರಲಿ ಎಂಬುದಾಗಿ ನಾವು ಏನು ಮಾಡೋಣ, ಈ ಚಿಕ್ಕದಾಗಿರುವಂಥ ವಾಕ್ಯಗಳನ್ನು ನಾವು ಮುಕ್ತಾಯ ಮಾಡೋಣ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂಥ ಸರ್ವಶಕ್ತನಾಗಿರುವ ತಂದೆ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಚುಟುಕಾಗಿರುವಂಥ ಈ ವಾಕ್ಯಗಳನ್ನು ದೇವರೇ ನಿನ್ನ ಪ್ರೀತಿ ವಿಶ್ವಾಸ ತುಂಬಿ ನನ್ನ ಹೃದಯದಲ್ಲಿ ಮಾತುಗಳನ್ನು ಮಾತನಾಡುವಂಥ ಅವಕಾಶ ಕೊಟ್ಟಿದ್ದೆ ತಂದೆ, ನಿನಗೆ ಸ್ತೋತ್ರ ದೇವರೇ. ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬ ಹೃದಯದಲ್ಲೂ ಇದು ಮಹಾಫಲವನ್ನು ಕೊಡಲಿ ದೇವರೇ. ಸೇವೆಗಾಗಿ ನಿಲ್ಲುವಂಥ ಮನುಷ್ಯನು ದೇವರಾತ್ಮನೆ ಪ್ರಭು ಇದನ್ನು ಕೇಳಿ ಬಲಿಷ್ಠನಾಗಿ ನಾನೇನಾದರೂ ಮಾಡಬೇಕಲ್ಲ ಕರ್ತನ ಸೇವೆಗೆ ಎಂಬುದಾಗಿ ಹೇಳಿ ಕರ್ತನ ಸೇವೆಯನ್ನು, ಕರ್ತನ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ ಸಹಾಯವಾಗಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು, ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ